ನಮಸ್ಕಾರ ರೀ. ನೋಡಿರಿ ಇವತ್ತು ಮಳೆ ಅಂದ್ರೆ ಮಳೆ ಇತ್ತು. ಏನಾರ ಬಿಸಿ ಬಿಸಿ ತಿನ್ಬೇಕು ಅನ್ನಿಸ್ಬಿಟ್ಟು ನೋಡಿರಿ. ಬಡ ಬಡ ಅಡುಗೆ ಮನ್ಯಾಗ ಓದೋಕಿನ ಹಸಿಮೆಣ್ಸಿನ್ಕಾಯಿ ಕಂಡವ್ರಿ. ಒಂದು ಜಾರ್ನೊಳಗೆ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಗಿರ್ ಅನ್ನಿಸ್ಕೇಸಿ ಇಟ್ಕೊಂಡ್ಬಿಟ್ಟು ನೋಡಿರಿ. ಹಸಿಮೆಣ್ಸಿನ್ಕಾಯಿ ಚಲೋತ್ನಾಗ ತೊಳ್ಕೊಂಡು ನೀಟಾಗಿ ಒಬ್ಬರು ಕೊಯ್ದುಬಿಟ್ಟು ರೀ, ಇನ್ನೊಬ್ಬರು ಬಡ ಬಡ ಹಸಿಮೆಣ್ಸಿನ್ಕಾಯಿಗೆ ಜೀರಿಗೆ ಉಪ್ಪು ತುಂಬಿ ಹಿಟ್ಟು ಕಲಸೇ ಬಿಟ್ವಿ ನೋಡಿರಿ. ಏನಾರು ತಿನ್ನಬೇಕು ಅನಿಸಿದ್ರೆ ಇನ್ಸ್ಟಂಟ್ ಮಾಡ್ಕೊಳೋದು ತಿನ್ನೋದು ಎಲ್ಲ ನಮ್ಮ ಕೈಯಾಗ ಇರುತ್ತಲ್ರಿ. ಯಾಕೆ ವಿಚಾರ ಮಾಡ್ಬೇಕಲ್ರಿ. ನೋಡ್ರಾಗ ಎಷ್ಟು ಚಲೋತ್ನಾಗ ತುಂಬಿಬಿಡೋದು. ಹಸಿಮೆಣ್ಸಿನ್ಕಾಯಿ ಸ್ವಚ್ಛಗೆ ತೊಳೆದು ಒರೆಸಿ ನೀಟಾಗಿ ಎಲ್ಲ ತುಂಬಿಟ್ಕೊಂಬಿಡೋದು ನೋಡಿರಿ. ನಾವು ಕಡ್ಲೆ ಹಿಟ್ಟು ಬೋಂಡದ ಹಿಟ್ಟು ಅಂತ ಸಿಗುತ್ತೆ ರೀ ಅಂಗಡ್ಯಾಗ, ಅದನ್ನು ತೊಗೊಂಡು ಒಂದು 20 ಹಸಿಮೆಣ್ಸಿನ್ಕಾಯಿಗೆ 2 ಬಟ್ಲ ಹಿಟ್ಟಾದರೆ ಸಾಕಾಗುತ್ತೆ ನೋಡಿರಿ. ಅದಕ್ಕೆ ಅಜ್ವಾನ, ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಎಣ್ಣೆದು ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೋಬೇಕು ನೋಡಿರಿ. ಮತ್ತು ಉಪ್ಪು ಕಡಿಮೆನ ಉಪ್ಪು ಜೀರಿಗೆ ತುಂಬಿರ್ತೀವಿ ರೀ ಹಸಿಮೆಣ್ಸಿನ್ಕಾಯಾಗ, ಹಿಂಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕ್ರಿ. ಮತ್ತು 1-2 ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೋಬೇಕು. ಹಂಗೆ ಕಾಸಿದ ಎಣ್ಣೆ ಹಾಕ್ಕೋಬೇಕು ನೋಡಿರಿ. ಚೊರ್ರ ಅಂತ ಎಣ್ಣೆ ಸೌಂಡ್ ಬರ್ಬೇಕು. ನಾವು ಹಿಟ್ಟನ್ನ ಎಷ್ಟು ಚಲೋತ್ನಾಗಿ ಕಲಿಸ್ತೀವಿ ಅಷ್ಟು ಪಳ್ಳಾಗಿ ಮಸ್ತ್ ಆಕ್ಕವೆ ನೋಡಿರಿ ಮಿರ್ಚಿ. ನೀವು ಒಂದು ಮನ್ಯಾಗ ಹಿಂಗೆ ಟ್ರೈ ಮಾಡಿರಿ. ಉಪ್ಪು ಜೀರಿಗೆ ತುಂಬೋದು ಮಾತ್ರ ಮರಿಬೇಡ್ರಿ. ಎಷ್ಟು ರುಚಿ ಆಕ್ಕತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನೋಡಿರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಆ ಉಪ್ಪು ಜೀರಿಗೆ ತುಂಬಿರ್ತೀವಲ್ರಿ, ಅದನ್ನು ಒಳಗೆ ಮಾಡಿ ಮ್ಯಾಲೆ ಹಸಿಮೆಣ್ಸಿನ್ಕಾಯಿ ಕಾಣಂಗೆ ಹಾಕಿರಿ ಮಿರ್ಚಿನ. ಎಷ್ಟು ರುಚಿ ಆಕ್ಕವಂತಂದ್ರೆ ಹಬ್ಬ ಮಿರ್ಚಿ ಏನು ಸೂಪರ್ ಆಗ್ಯಾವ ಅಂಥೇಳಿ. ಯಾವಾಗ ಮಳೆ ಬಂದರೂ ನಿಮಗೆ ಮಿರ್ಚಿನ ನೆನಪಾಕ್ಕವೆ ನೋಡಿರಿ. ಒಮ್ಮೆ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಎಷ್ಟು ಚಲೋ ಆಕ್ಕವಂತೇಳಿ ಗೊತ್ತಾಗುತ್ತೆ. ಹೊರಗೆ ತಂದು ತಿನ್ನೋಕ್ಕಿಂತ ಮನ್ಯಾಗ ಮಾಡಿದ ಮಿರ್ಚಿ ಭಾರಿ ರುಚಿಯಾಗಿರ್ತಾವ್ರಿ. ಹೊರಗೇನ್ರಿ ಅವರು ಬರೀ ರೊಕ್ಕದ ಸಂಬಂಧ ಮಾಡಿರ್ತಾರೆ. ನಾವಿಲ್ಲಿ ಪ್ರೀತಿ ಎಲ್ಲ ಹಾಕಿ ನೀಟಾಗಿ ಮಿರ್ಚಿ ಮಾಡಿಕೊಟ್ವಿ ಅಂದ್ರೆ ಹೈಜಿನಿಕ್ಕಾಗಿ ಆರೋಗ್ಯಕ್ಕೂ ಒಳ್ಳೇದಿರುತ್ತೆ. ಮತ್ತು ಕರ್ದಿದ್ದ ಎಣ್ಣೆನೂ ನಾವು ಇನ್ನೊಮ್ಮೆ ಕರಿಯಂಗಿಲ್ಲ. ಮನ್ಯಾಗಾದ್ರೆ ಒಮ್ಮೆ ನೀವು ಟ್ರೈ ಮಾಡಿರಿ ಮಿರ್ಚಿನ. ಆಲ್ಮೋಸ್ಟ್ ನಮ್ಮ ಸೈಡ್ ಅಂತೂ ಸೂಸ್ಲಾ ಮಿರ್ಚಿ ಯಾವಾಗಲೂ ಮಾಡೇ ಮಾಡ್ತೀವಿ. ಬೇರೆ ಕಡೆ ಇದ್ದವರು ಟ್ರೈ ಮಾಡಿ ನೋಡಿರಿ ಹೆಂಗಾಗಿದ್ವು ಅಂಥೇಳಿ. ಒಂದು ಬ್ಯಾಚ್ ಆಗೇ ಬಿಡ್ತ್ರಿ ನೋಡಿರಿ. 1-2 ಬ್ಯಾಚ್ನಾಗ ಮಿರ್ಚಿ ಮುಗ್ದು ನೋಡಿರಿ. ತಡ್ಕೊಳೋದಾಗಲಿಲ್ಲ ಊಟದ ತನಕ. ಒಂದು ಟೇಸ್ಟ್ ನೋಡೇ ಬಿಟ್ಟೆ ಹೆಂಗಾಗೈತೆ ಅಂಥೇಳಿ. ಸೂಪರ್ ಆಗಿದ್ದು ರೀ ನಮ್ಮ ಮನ್ಯಾಗ ಮಿರ್ಚಿ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ ರೀ.